ವೀಕ್ಷಕರೇ, ಇದು ನಾನು ಮೊದಲೇ ಹೇಳಿದ ಹಾಗೆ ವಿಶೇಷವಾದಂತಹ ಕಾರ್ಯಕ್ರಮ. ರಿಕಿ ಕೇಜ್ ಅವರು ನಿಜವಾಗ್ಲೂ ಗ್ರಾಮಿ ಅವಾರ್ಡ್ ತಗೊಂಡು ಬಂದಿರುವಂತಹ ಅದ್ಭುತ ಕಲಾವಿದ ಇವತ್ತು ನಮ್ಮ ಜೊತೆಗಿದ್ದಾರೆ ಅಂತ ಹೇಳಿದ್ರೆ ಸುವರ್ಣ ವಾಹಿನಿಯ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂಭ್ರಮದ ವಿಚಾರ ಅಂತಲೇ ಹೇಳ್ಬೋದು. ಸುವರ್ಣ ವಾಹಿನಿಯಲ್ಲಿ ಬಂದಂಥ ಎಲ್ಲ ಮಾಂಟೇಜ್ಗಳು ನಾನು ಆಗಲೇ ಹೇಳಿದೆ ಪ್ರಾರಂಭದಲ್ಲಿ, ಅದೆಲ್ಲವನ್ನು ಕಂಪೋಸ್ ಮಾಡಿ ಅಷ್ಟು ಪ್ರೀತಿಯಿಂದ ಕೊಟ್ಟಂಥವ್ರು. ಎಷ್ಟು ಚಂದದ ಮ್ಯೂಸಿಕ್ ಅಪ್ಪ, ಸುವರ್ಣವಾಹಿನಿಯವರು ಎಲ್ಲಿ ಮಾಡಿಸಿದ್ರು ಅಂತ ಆಶ್ಚರ್ಯದಿಂದ ಕೇಳೋವಂಥ ಮ್ಯೂಸಿಕನ್ನು ಕೊಟ್ಟಂಥವ್ರು ರಿಕಿ ಕೇಜ್ ಅವರು. ರಿಕಿ ಕೇಜ್ ಅವರೇ ಸಾಮಾನ್ಯವಾಗಿ ಸಂಗೀತಗಾರರು ಅಂತ ಹೇಳಿದ್ರೆ ಅವ್ರ ಅಚೀವ್ಮೆಂಟ್ಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ನನಗೆ ಗೊತ್ತಿರುವ ಹಾಗೆ ಯು ಆರ್ ನಾಟ್ ದ್ಯಾಟ್ ಕೈಂಡ್ ಆಫ್ ಪರ್ಸನ್. ಯು ಹ್ಯಾವ್ ಸಮ್ ಕನ್ಸರ್ನ್ ಟುವರ್ಡ್ಸ್ ದ ಸೊಸೈಟಿ. ನಿಮಗೆ ಸಮಾಜದ ಬಗ್ಗೆ ಕಾಳಜಿ ಇರುವಂಥದ್ದು ನಿಮ್ಮ ವಿಂಡ್ಸ್ ಆಫ್ ಸಂಸಾರ ಕೃತಿಯನ್ನು ನೋಡಿದ್ರೇ ಗೊತ್ತಾಗತ್ತೆ. ನೀವು ಮಹಾತ್ಮ ಮತ್ತು ನೆಲ್ಸನ್ ಮಂಡೇಲನ ಅದ್ಭುತವಾದಂಥ ಒಂದು ಕಾಂಬಿನೇಷನ್ ಥರ ಮಾಡಿದ್ದೀರ. ಹೇಗೆ ಅದು ಹೇಗೆ ಸಾಧ್ಯ ಆಯಿತು? ಹೇಗೆ ಬಂತು ಆ ಥಾಟ್ ನಿಮಗೆ? I always believe that music has to be an extension of yourself, and if there's something that you want to, a commentary that you want to make to society, you have to say that through your music. And that's the reason why I always feel that being stuck in the film industry is not the way to go when it comes to music, simply because when you work in the film industry, a director is telling you exactly what to do, and you're not making music from the heart, you're just making music that somebody else asks you to do. ಮಹಾತ್ಮ ಗಾಂಧಿಯ ಆ ಆಲ್ಬಮನ್ನು ಖಂಡಿತ ನಾನು ವೀಕ್ಷಕರಿಗಾಗಲೇ ತೋರಿಸಿದ್ದೀನಿ. ಇನ್ನು ನೆಲ್ಸನ್ ಮಂಡೇಲಾ ಕೃತಿಯನ್ನು ತೋರಿಸ್ತಾ ಇದ್ರೆ ಅನ್ಯಾಯ ಮಾಡ್ದಂಗೆ ಆಗ್ಬಿಡುತ್ತೆ. ಖಂಡಿತವಾಗಿ ವೀಕ್ಷಕರೇ ಆ ಕೃತಿಯನ್ನು ಕೂಡ ನೋಡ್ಕೊಂಡ್ಬಂದ್ಬಿಡೋಣ. ನಿಜವಾಗ್ಲೂ ಇವರನ್ನು ನಾವು ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸುತ್ತೆ. ಮತ್ತೆ ಮತ್ತೆ ನೋಡಿದಾಗ ಮಾತ್ರ ಅವರ ತತ್ವಗಳೇನು, ಸಿದ್ಧಾಂತಗಳೇನು, ಅವರು ಹೇಗೆ ಜೀವನವನ್ನು ನೋಡಿದ್ರು, ಅದೆಲ್ಲವೂ ಕೂಡ ನಮಗೆ ಅರ್ಥವಾಗ್ತಾ ಹೋಗುತ್ತೆ. ಇಂಥ ಸಂಗೀತಗಾರರ ಮುಖಾಂತರ ಇಂಥ ಕೃತಿಗಳು ಮತ್ತಷ್ಟು ಬರ್ತಾ ಇರಬೇಕು. ಅವಾಗ ಮಾತ್ರ ಸಮಾಜದಲ್ಲಿ ನಾವು ಸಂಗೀತದ ಮೂಲಕ ಏನಾದರೂ ಸಾಧನೆಯನ್ನು ಮಾಡೋಕ್ಕಾಗತ್ತೆ ಅಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ವರ್ಷ ಅವರೇ? ಖಂಡಿತವಾಗ್ಲೂ ಪ್ರಾಬ್ಲಿ ಮ್ಯೂಸಿಕ್ ಆ್ಯಂಡ್ ಲಿಟ್ರೇಚರ್ ಇಸ್ ದ ಸ್ಟ್ರಾಂಗೆಸ್ಟ್ ಫಾರ್ಮ್ ಆಫ್ expressing one's feeling and opinion and bringing about a change that one would want to see in a society or in the world in general ಅಂತ ಅನಿಸುತ್ತೆ. ಪ್ರತಿಯೊಬ್ಬರ ಬದುಕಿನಲ್ಲೂ ಬದಲಾವಣೆ ಅನ್ನುವಂಥದ್ದು ಅವ್ರನ್ನ ಯಾವುದೋ ಒಂದು ಸ್ತರದಿಂದ ಇನ್ನೊಂದು ಸ್ತರ ಕರ್ಕೊಂಡು ಹೋಗ್ಬಿಡುತ್ತೆ. ನಿಮ್ಮ ಬದುಕಿನಲ್ಲಿ ಆ ಥರ ಚೇಂಜ್ ಅನ್ನೋದನ್ನು ಏನು ಮಾಡ್ಕೊಂಡ್ರಿ? ಯಾವ ಚೇಂಜಿಂದ ನೀವು ಗ್ರಾಮಿ ಅವಾರ್ಡ್ವರೆಗೂ ಹೋಗೋದು ಸಾಧ್ಯ ಆಯಿತು? The thing is that to be a musician is always very difficult to make it your profession, and that's the case with any kind of arts, whether it's painting or whether it's dancing or whether it's music. The arts is always a difficult profession. So what I've realized is that you need even more discipline in the arts to make it your profession than you would have if you want to become an engineer or a doctor or something like that. So that's the first thing that I changed in my life, that I ensured that I was extremely disciplined. ಕನ್ನಡದಲ್ಲಿ ಎಷ್ಟು ಸಿನಿಮಾಗಳಿಗೆ ನೀವು ಮ್ಯೂಸಿಕ್ ಕಂಪೋಸ್ ಮಾಡಿದ್ದೀರಾ? ಯಾವ್ಯಾವ್ದಕ್ಕೆ ಮಾಡಿದ್ದೀರಾ? I've done a couple of movies. That is, I've done 3 movies with Mr. Ramesh Aravind, who is absolutely fantastic to work with, and he's a person who I almost idolize because he's a great person to work with. He's very, very knowledgeable. He's very in touch with cinema all over the world. So that was a lot of fun, and the jingles also. I mean, in the sense that jingles are always a great thing to work on because every day it's a different challenge. ರಿಕಿ ಅಂತ ಒಬ್ಬ ಪ್ರತಿಭಾವಂತ, ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿದೆ ಅನ್ನುವಂಥದ್ದು ಒಂದು ಸೀಮಿತ ವಲಯಕ್ಕೆ ಗೊತ್ತಿತ್ತಷ್ಟೇ ಹೊರತು ನಮಗೆಲ್ಲ ಖಂಡಿತ ಎಲ್ಲರಿಗೂ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಅವರು ಕಂಪೋಸ್ ಮಾಡಿರುವಂಥ, ಬಹುಶಃ ನೀವು ಕಂಪ್ಲೀಟಾಗಿ ಎಲ್ಲ ಫಿಲ್ಮ್ಸ್ಗೂ ಕಂಪ್ಲೀಟ್ ಮ್ಯೂಸಿಕ್ ನೀವೇ ಕೊಟ್ಟಿದ್ದೀರಾ ಅಥವಾ 1 or 2 ಸಾಂಗ್ಸ್ ಕೊಟ್ಟಿದ್ದೀರಾ? ಹೇಗದು? No, I've done the complete songs. The films that I've done with Mr. Ramesh Aravind, I've done all the songs and the background score. So, and I usually do not like to do films where I just do 1 song or 2 songs, so I do not take them up because I would like to take care of the entire soundscape of the movie, because only then it is creatively satisfying. ನೀವು ಏನೇ ಮಾಡಿದ್ರು ಕಂಪ್ಲೀಟಾಗಿ ಮಾಡಬೇಕು, ಸಂಪೂರ್ಣವಾಗಿ. ನೀವು ಸಂಪೂರ್ಣವಾಗಿ ಮಾಡಿರುವಂತಹ ಕೆಲಸವನ್ನ ನಾನು ಸಂಪೂರ್ಣವಾಗಿ ತೋರ್ಸೋಕ್ಕಾಗದೇ ಇದ್ರು ಒಂದು ಹಾಡಿನ ಜಲಕನ ನಾನು ವೀಕ್ಷಕರಿಗೆ ತೋರಿಸ್ತೀನಿ. ಆ ವಿಡಿಯೋ ನೋಡಾದ್ಮೇಲೆ ಒಂದು ಪುಟ್ಟ ಬ್ರೇಕ್ ತಗೋತೀನಿ. ಪುಟ್ಟ ಬ್ರೇಕ್ ತಗೊಂಡು ಬೇಗ ವಾಪಸ್ ಬರ್ತೀನಿ.